ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದಲೂ ಕೂಡ ದೆಹಲಿ ಪ್ರಯಾಣ ಆರಂಭ ಆಗಿರೋದೀಗ ಹೈಕಮಾಂಡ್ ಭೇಟಿ ಮಾಡಬೇಕು ಅಂತ ಹೈಕಮಾಂಡ್ ಇಂದ ಮನವೊಲಿಸಿ ಏನೋ ಮಾಡಿಕೊಂಡು ನಾವು ಸಚಿವ ಸ್ಥಾನ ಪಡ್ಕೊಳ್ಬೇಕು ಅಷ್ಟೇ. ಹೈಕಮಾಂಡ್ ಭೇಟಿಗೆ ಹೊರಟ ಕಾಂಗ್ರೆಸ್ನ ಶಾಸಕರು ಸಚಿವ ಸ್ಥಾನದ ಆಸೆಯಲ್ಲಿದ್ದಾರೆ. ಆ ಶಾಸಕರು ಈಗ ದಿಲ್ಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ಬಿಆರ್ ಪಾಟೀಲ್, ಶಾಸಕ ಪ್ರದೀಪ್ ಈಶ್ವರ್ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಕೋನರೆಡ್ಡಿ, ಎಂಸಿ ಸುಧಾಕರ್, ಸಲೀಂ ಅಹಮದ್, ವಿಎಸ್ ಉಗ್ರಪ್ಪ, ಕಾಶಪ್ಪನವರ್ ಇವರೆಲ್ಲರೂ ಕೂಡ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇದರ ಜೊತೆಗೆ ಮತ್ತಷ್ಟು ನಾಯಕರು ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾ ಇರೋದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು. ಅಂದ್ರೆ ಅವಕಾಶ ಸಿಕ್ಕಾಗ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ. ಫಲ ಸಿಕ್ಕಿದ್ರೆ ಸಿಗ್ಲಿ, ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪ್ರದೀಪ್ ಈಶ್ವರು ಎಲ್ಲ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಇದರ ಜೊತೆಗೆ ರಾಜ್ಯದಲ್ಲೂ ಸಿದ್ದರಾಮಯ್ಯ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಇವ್ರ ಜೊತೆನೂ ಕೂಡ ಮಾತನಾಡ್ತಾರೆ, ನೇರವಾಗಿ ಹೈಕಮಾಂಡ್ ಹತ್ರ ಹೋಗೋದಿಲ್ಲ. ಅಂದ್ರೆ ಏನೇನು ಪ್ರಯತ್ನ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡೋಣ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಅಪ್ಲಿಕೇಶನ್ ಹಾಕೋಣ, ನಮ್ಮದು ಒಂದು ಇರಲಿ, ಕೊಟ್ಟರೆ ಮಾಡೋಣ, ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕೊಟ್ಟರೂ ಪರವಾಗಿಲ್ಲ, ನಮ್ಗೆ ಅಸಮಾಧಾನ ಅಂತೂ ಇಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗಳು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಪಕ್ಷವನ್ನು ಸಂಘಟಿಸ್ತೀವಿ ಅಂತ ಪ್ರತಿ ಶಾಸಕರು ಹೇಳ್ತಿದ್ದಾರೆ. ಆದರೆ ಎಲ್ಲ ಶಾಸಕರಲ್ಲೂ ಒಂದು ಆಸೆ ಇದೆ, ನಾನು ಕೂಡ ಮಂತ್ರಿ ಆಗಬೇಕು ಅಂತ. ಇನ್ನು ಮಂತ್ರಿ ಆಗಿರೋರಂತೂ ನಾನು ಇನ್ನೂ ಕೂಡ ಮಂತ್ರಿ ಆಗಬೇಕು, ಅನುಭವ ಜಾಸ್ತಿ ಇದೆ, ಪಕ್ಷಕ್ಕೆ ನನ್ನ ಕೊಡುಗೆ ಸಿಕ್ಕಾಬಟ್ಟೆ ಇದೆ ಅಂತ ಹೇಳ್ತಾ ಇರೋರು ಕೂಡ ಇದ್ದಾರೆ. ಹಾಗಾಗಿ ಒಂದು ಕಡೆ ಡಿ ಸಿ ಎಂ ಸ್ಥಾನಕ್ಕಾಗಿ ಪೈಪೋಟಿ, ಇನ್ನೊಂದು ಕಡೆ KPCC ಅಧ್ಯಕ್ಷಕ್ಕಾಗಿ ಪೈಪೋಟಿ. ಈ ಪೈಪೋಟಿ ನಡುವೆ ಹಲವು ನಾಯಕರು ಡೆಲ್ಲಿ ಪ್ರಯಾಣ. ಸ್ವೇರಿಂಗ್ ಇರೋದ್ರಿಂದ ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ವೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿ ಪ್ರಯಾಣ ಒಂದ್ ದಿವಸ ಹೊರಗೆ. ಪಕ್ಷ ತೀರ್ಮಾನ ನಮ್ದೇನಿಲ್ಲ, ಪಕ್ಷ ತೀರ್ಮಾನಕ್ಕೆ ಏನಾಗುತ್ತೆ ಅದೆಲ್ಲ ನಮ್ಮ AICC ನೋಡಿ ಆಗದೇ ಇಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳು ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ವೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ಲಿಲ್ಲ. ಸಂಘಟನಾ ಚತುರ KPCC ಅಧ್ಯಕ್ಷರಾಗಿ ಸೇವೆ ಮಾಡಿದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆಯ್ಕೆ ಮಾಡಿದ ನಂತರ ಮುಖ್ಯಮಂತ್ರಿ ಆಗ್ತಕ್ಕಂಥ ಪದಗ್ರಹಣ ಸಮಾರಂಭವನ್ನು 3ನೇ ತಾರೀಕಿಗೆ ಆಯೋಜನೆ ಮಾಡಿವಿ. ಮತ್ತು ಎಲ್ಲ ಶಾಸಕರು ಪ್ರಯತ್ನ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಅವರಿಗೆ ಮತ್ತು ಎಲ್ಲ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಈಗಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡಿ ರೈತರು ಕೂಡ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮಾಹಿತಿ ಪ್ರಕಾರ 2 ಹಂತದ ಎಕ್ಸ್ಪಾನ್ಷನ್ ಆಗತ್ತೆ ಅಂತ ಚರ್ಚೆ ನಡೀತಾ ಇದೆ. ಈ ಸಲ ಕ್ಯಾಬಿನೆಟ್ ಬರ್ತಿ ಅಂತ ವಿಶ್ವಾಸ ಇದೆ, ಅಷ್ಟೊಂದು ಹೇಳಬಲ್ಲ. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿಗೆ ಬರ್ತಾರೆ. ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದಾರಂತ ನಾವು ಕೂಡ ಅವ್ರಿಗೆ ಭೇಟಿಗೆ ಬಂದಿದ್ದೀವಿ. ಈಗಾಗಲೇ ಅಲ್ಲಿ ಭೇಟಿ ಆಗಿದ್ದೀವಿ. ಅಂತಿಮ ಪಟ್ಟಿ ಮಾಡೋದಕ್ಕೆ ಇವತ್ತೇನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲದಿಂದಲೇ ನಾವು ಕೂಡ ಆಕಾಂಕ್ಷಿಯಾಗಿ ಅವರ ಬೆನ್ನ ಇಟ್ಕೊಂಡು ಬಂದಿದ್ದೀವಿ. ಕಳೆದ ಬಾರಿ ಕೂಡ ಆಕಾಂಕ್ಷಿಯಾಗಿದ್ರಿ ನೀವು, ಈ ಬಾರಿ ಕೂಡ ಆಗಿದ್ರಿ. ಈ ಬಾರಿ ಆದ್ರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಭರವಸೆ ಏನಾದ್ರು ಸಿಕ್ಕಿದವ? ಮಾತಾಡಿದೀವಿ, ನಾಯಕರ ಹತ್ರ ವಿನಂತಿ ಮಾಡ್ಕೊಂಡಿದೀವಿ, ನಮ್ಮ ವರಿಷ್ಠರಿಗೂ ಮಾಡ್ಕೊಂಡಿದೀವಿ, ನಮ್ಮ ರಾಜ್ಯ ನಾಯಕರು ಕೂಡ ಮಾಡ್ಕೊಂಡಿದೀವಿ. ಭರವಸೆ ಇದೆ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಹಲವು ನಾಯಕರು ಈಗಾಗಲೇ ರಾಜ್ಯದಲ್ಲಿ ಲಾಬಿ ಮಾಡಿದ್ದಾಯ್ತು, ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನು ನಡೆಸೋದಕ್ಕೆ ಹೋಗ್ತಿದ್ದಾರೆ. ಅಂದ್ರೆ ನಮಗೂ ಸಚಿವ ಆಕಾಂಕ್ಷಿ, ನನಗೂ ಕೂಡ ಆಸೆ ಇದೆ, ಕೊಡಬೇಕು ಅಂತ ಹೇಳಿ ಏನೆಲ್ಲ ಅಪ್ಡೇಟ್ಸ್ ಇದೆ ರೂಪೇಶ್? ಶಿವಕುಮಾರ್ ಈಗ ಸಚಿವ ಪಡಲಿಕ್ಕೆ ಕೊನೆಯ ಕ್ಷಣದಲ್ಲಿ ಕೊನೆಯ ಪ್ರಯತ್ನವಾಗಿ ಈಗ ದೆಹಲಿಗೆ ಸಾಕಷ್ಟು ಜನ ಮಾಜಿ ಸಚಿವರುಗಳು ಅದೇ ರೀತಿಯಾಗಿ ಶಾಸಕರುಗಳು ಹೋಗಿದ್ದಾರೆ. ಅದೇ ರೀತಿಯಾಗಿ
ಪ್ರಯತ್ನವನ್ನ ಶಾಸಕರುಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಜಯಾನಂದ ಕಾಶಪ್ಪನವರ್ ಹಾಗೆ ಕೋನರೆಡ್ಡಿ ಸೇರಿ ಹಲವಾರು ಜನ ನಾಯಕರು ದೆಹಲಿ ಹೋಗಿದ್ದಾರೆ. ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಕೂಡ ದೆಹಲಿ ಹೋಗಿ ಒಂದು ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಇಲ್ಲಿಗ ಕೇವಲ ಅವರು ಮಾತ್ರಲ್ಲ, ಹಿರಿಯ ಸಚಿವರುಗಳು ಕೂಡ ಇಲ್ಲಿ ದೆಹಲಿಗೆ ಹೋಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ SC ಮಹದೇವಪ್ಪ ಅವರು ಹಾಗೆ KJ ಜಾರ್ಜ್ ಅವರು ಕೂಡ ದೆಹಲಿಗೆ ಹೋಗಿ DCM ಪಡಿಬೇಕು, ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥ ಖಾತೆಯನ್ನು ಪಡಿಬೇಕು, ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೆಹಲಿಯಲ್ಲಿ ಬೆಳಗಿಂದಲೂ ಕೂಡ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಒಂದಿಷ್ಟು ಜನ ಇಲ್ಲಿ ಹೈಕಮಾಂಡ್ಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೇವಲ ದೆಹಲಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕೂಡ ವಿಜಯಾನಂದ ಕಾಶಪ್ಪನವರ ಪರ ಒಂದಿಷ್ಟು ಜನ ಲಿಂಗಾಯತ ನಾಯಕರುಗಳು ಒಂದು ಪ್ರತಿಭಟನೆಯನ್ನು ಮಾಡಿ ಕೊಡ್ಲೇಬೇಕು ಅಂತ ಆಗ್ರಹಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ದಲಿತ ಸಮುದಾಯಗಳು ಕೂಡ KPC ಮುಂಭಾಗದಲ್ಲಿ DCM ಕೊಡಬೇಕು ದಲಿತರಿಗೆ ಅಂತ ಹೇಳಿ ಕೂಡ ಪ್ರಯತ್ನವನ್ನು ಪಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ದೆಹಲಿಗೆ ಹೋಗಿ ತಮ್ಮ ಪರ ಈ ದೆಹಲಿಯಲ್ಲಿ ಒಂದು ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ DCM DK ಶಿವಕುಮಾರ್ ಅವರು, ಅದೇ ರೀತಿಯಾಗಿ ಇಲ್ಲಿ ನಿಯೋಜಿತ CM DK ಶಿವಕುಮಾರ್ ಅವರು ಹಾಗೆ ಹಂಗಾಮಿ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅಂತಿಮವಾಗಿ ಇವತ್ತು ಒಂದು ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಅದು 10 ಜನರ ಪಟ್ಟಿ ಆಗಿರುತ್ತೆ. ಅದೇ ರೀತಿ ಎರಡನೇ ಹಂತದ ಪಟ್ಟಿಯಲ್ಲಿ 20, 23, 24 ಜನಕ್ಕೆ ಅವಕಾಶ ಮಾಡಿಕೊಡ್ಲಾಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಪಟ್ಟಿಯಲ್ಲೇ ಸ್ಥಾನವನ್ನು ಪಡಿಬೇಕು, ಈ ಪ್ರಯತ್ನವನ್ನು ಒಂದು ಮಾಡ್ತಾ ದೆಹಲಿಯಲ್ಲಿ ಈಗ ಒಂದಿಷ್ಟು ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಈ ಒಂದು ಶಾಸಕರಿಗೆ ಅದೇ ರೀತಿಯಾಗಿ ಮಾಜಿ ಸಚಿವರುಗಳಿಗೆ ಭೇಟಿ ಅವಕಾಶ ಮಾಡಿಕೊಡುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗಿರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಏನಾದ್ರೂ ಕೂಡ ಭೇಟಿ ಮಾಡಿ ತಮ್ಮ ಅಹವಾಲನ್ನು ಸಲ್ಲಿಸಬೇಕು ಅಂತೇಳಿ ಪ್ರಯತ್ನ ಪಡ್ತಿರೋದನ್ನ ನೋಡ್ತಾ ಇದ್ದೀವಿ ನಾವು ಇಲ್ಲಿಗ. ಶಿವಕುಮಾರ್. ಓಕೆ ರೂಪೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡ್ತಾ ಇದ್ದೀವಿ ಹೈಕಮಾಂಡ್ ನಾಯಕರ ಹತ್ರ ಲಾಭಿ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಹೈ ಪವರ್ನೇ ಬಳಸ್ಕೊಳ್ತಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೆ, ಯಾರಿಗೆ ಸಿಗುತ್ತೆ, ಏನಾಗಬಹುದು, ಹಾಗಾದ್ರೆ ಹೈಕಮಾಂಡ್ನಲ್ಲಿ ಫೈನಲ್ ನಿರ್ಧಾರ ಏನಾಗುತ್ತೆ ನೋಡೋಣ.